ಕಾಯಿಲೆ ಬಂದಾಗ ಆಪರೇಷನ್ ಅನಿವಾರ್ಯ. ಕಾಂಗ್ರೆಸ್ಗೆ ಕಾಯಿಲೆ ಬಂದಿದೆ, ಅದಕ್ಕೆ ಆಪರೇಷನ್ ಆಗಿದೆ. ಇದನ್ನ ಹೇಳಿದ್ದು ಮಾಜಿ ಗೃಹ ಸಚಿವರಾಗಿರುವಂತಹ ಆರ್ ಅಶೋಕ್ ಅವರು ಈ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಕಾಯಿಲೆ ಬಂದಾಗ ಆಪರೇಷನ್ ಅನಿವಾರ್ಯ ಆಗುತ್ತೆ. ಹಾಗೆಯೇ ಗಲಾಟೆಗೆ ಬೇಸತ್ತು ರಾಜೀನಾಮೆಯನ್ನ ಕೊಟ್ಟಿರಲೂಬಹುದು. ಬಿಜೆಪಿಯವರೇನು ಸನ್ಯಾಸಿಗಳಲ್ಲ, ಸರ್ಕಾರ ರಚನೆಗೆ ಸಿದ್ಧ. ಬೆಳವಣಿಗೆಯನ್ನ ನೋಡಿಕೊಂಡು ಬಿಜೆಪಿ ರಣತಂತ್ರವನ್ನ ಹೆಣೆಯುತ್ತೆ ಅಂತ ಹೇಳಿದ್ದಾರೆ ಆರ್ ಅಶೋಕ್. ಹಾಗಾದ್ರೆ ಅಶೋಕ್ ಅವರು ಏನೇನ್ ಹೇಳಿದ್ದಾರೆ ಅನ್ನೋದ್ರ ಬಗ್ಗೆ ನಮ್ಮ ರಿಪೋರ್ಟರ್ ಪುಟ್ಟಪ್ಪ ಅವ್ರ ಜೊತೆ ಮಾತನಾಡಿದ್ದಾರೆ. ಏನ್ ಹೇಳಿದ್ದಾರೆ ನೋಡೋಣ. ವಿಜಯನಗರದ ಶಾಸಕ ಆನಂದ್ ಸಿಂಗ್ ರಾಜೀನಾಮೆಯನ್ನು ನೀಡಿದ್ದಾರೆ. ಈ ಬೆಳವಣಿಗೆ ಬಗ್ಗೆ ಮಾತನಾಡೋದಕ್ಕೆ ಮಾಜಿ ಡಿಸಿಎಂ ಆದಂತಹ ಆರ್ ಅಶೋಕ್ ಅವರು ನಮ್ಮ ಜೊತೆ ಇದ್ದಾರೆ. ಸರ್, ಇದು ಆಷಾಢದ ಆಪರೇಷನ್ ಅಂತ ಹೇಳ್ತಾ ಇದ್ದಾರೆ ಕೆಲವರು. ಕಾಯಿಲೆ ಬಂದಾಗ ಆಪರೇಷನ್ ಆಗೇಬೇಕು. ಕಾಂಗ್ರೆಸ್ಗೆ ಆಪರೇಷನ್ ಆಗ್ತಾ ಇದೆ. ಆನಂದ್ ಸಿಂಗ್ ಅವರಿಗೆ ಬೇಜಾರಾಗಿರ್ಬೇಕು. ಮೊನ್ನೆ ಜಿಂದಾಲ್ಗೆ 3,000 ಎಕರೆ ಕೊಡ್ತೀನಿ ಅಂತ ಕೇಳಬೇಕಾಯ್ತು. ಆ ಭಾಗದ ಶಾಸಕ ಅವರು, ಕಾಂಗ್ರೆಸ್ಸಿನ ಶಾಸಕ. ಅವ್ರನ್ನೂ ಕೇಳುವಂಥ ಪರಿಪಾಠ ಇಲ್ಲ ಅಂದರೆ ಜನಕ್ಕೆ ಎಲ್ಲ ಶಾಸಕರು ಬೇಜಾರಾಗಿದೆ. ಅದರಿಂದ ನನಗನ್ಸ್ತತೆ ಇದೊಂದು ಸರ್ಕಾರ ಬೀಳುವಂಥದ್ದಕ್ಕೆ ಒಂದು ನಾಂದಿ ಆಡ್ದಂಗೆ ಕಾಣಿಸ್ತಾ ಇದೆ. ಸರ್, ಒಂದೊಂದೇ ನಂಬರ್ ಬಿಜೆಪಿಲಿ ಜಾಸ್ತಿ ಆಗ್ತಾ ಇದೆ. ಮೈತ್ರಿ ಸರ್ಕಾರದಲ್ಲಿ ಒಂದೊಂದೇ ನಂಬರ್ ಕಡಿಮೆ ಆಗ್ತಾ ಇದೆ. ಮಧ್ಯಂತರ ಚುನಾವಣೆ ಅಥವಾ ಮಧ್ಯಂತರ ಬೇರೆ ಸರ್ಕಾರ ಬರುವಂಥ ಸಾಧ್ಯತೆ ಕರ್ನಾಟಕದಲ್ಲಿ ಇದೆಯಾ? ಮಧ್ಯಂತರ ಚುನಾವಣೆ ಯಾವುದೇ ಕಾರಣಕ್ಕೂ ಇಲ್ಲ. ಸರ್ಕಾರ ಬದಲಾಗ್ಬೋದು. ಯಾಕಂದರೆ ಈ ಸರ್ಕಾರ ಬಿದ್ದೋದ್ರೆ ನಾವೇನು ರಾಜಕೀಯದಲ್ಲಿ ಸನ್ಯಾಸಿಗಳಲ್ಲ. ನಾವು ರಾಜಕಾರಣ ಮಾಡೋಕ್ಕೆ ಬಂದಿರೋರು, ಸರ್ಕಾರ ಮಾಡೋಕ್ಕೆ ಬಂದಿರೋರು. ಆದ್ದರಿಂದ ಈ ಬದಲಾವಣೆ ಏನಾಗ್ತಾ ಇದೆ ಅದು ಬಿ ಜೆ ಪಿಗೆ ಒಳ್ಳೇದಾಗ್ತಾ ಇದೆ. ಬಿ ಜೆ ಪಿಗೆ ಲಾಭ ಆಗುತ್ತಾ ಅಥವಾ ಬಿ ಜೆ ಪಿಯೇ ಇದರ ಹಿಂದೆ ಇದೆಯಾ ಅಂತ? ಬಿ ಜೆ ಪಿಗೆ ಲಾಭ ಆಗ್ತೈತೆ. ನಾವು ಇದ್ರ ಹಿಂದೆ ಇಲ್ಲ. ಅವ್ರಿಗೆ ಒಳಜಗಳ ಆಡೋಕ್ಕೆ ನಾವ್ಯಾಕೆ ಕೇಳೋಣ? ಅವರೇ ಕಿತ್ತಾಡ್ತಾ ಇರೋದು. ಈಗ ಜಿಂದಾಲ್ ಭೂಮಿಗೆ ಕೊಡಬೇಡ ಅಂತ ಹೇಳಿದ್ರೆ ಕೊಡಲಿಲ್ಲ ಅಂದರೆ ಇಷ್ಟೊತ್ತು ಆನಂದ್ ಸಿಂಗ್ ರಾಜೀನಾಮೆ ಕೊಡ್ತಾ ಇರಲಿಲ್ಲ. ನೀವೇ ಮಾಡ್ಕೊಂಡಂಥ ತಪ್ಪುಗಳು, ಕಾಂಗ್ರೆಸ್ ಮತ್ತು JDS ಮಾಡ್ಕೊಂಡಂಥ ತಪ್ಪುಗಳಿಂದ ಈ ಸರ್ಕಾರ ಬೀಳ್ತಾ ಇದೆ. ಬಿಜೆಪಿ ಕಾದ್ ನೋಡುತ್ತಾ ಮುಂದೆ ಬಿಜೆಪಿಯ ಪಾತ್ರ ಹೇಗಿರುತ್ತೆ, ಬಿಜೆಪಿಯ ಭಾಗ ಹೇಗಿರುತ್ತೆ ಮುಂದಿನ ದಿನಗಳಲ್ಲಿ? ರಾಜಕಾರಣದಲ್ಲಿ BJP ಇದನ್ನೆಲ್ಲ ಭಾಳ ಅಬ್ಸರ್ವ್ ಮಾಡ್ತಾ ಇದ್ದೀರಿ, ಕೂಲಂಕುಷವಾಗಿ ಅಬ್ಸರ್ವ್ ಮಾಡ್ತಾ ಇದ್ದೀರಿ. ಇದರ ಏನು ಆಗುತ್ತೆ ಇಂಪ್ಯಾಕ್ಟು, ಅದ್ರ ಮೇಲೆ ನಮ್ಮ ನಡೆಗಳನ್ನು ನಾವು ಹೇಳೋರಿದ್ದೀರಿ. ಸರ್ಕಾರ ಅಂತೂ ಭಾಳ ಅಸ್ಥಿರ ಇದೆ. ನನಗೆ ಗೊತ್ತಿಲ್ಲ, ಒಂಥರ ಸೂತ್ರ ಇಲ್ಲದ ಗಾಳಿಪಟ ಥರ ಎಲ್ಲೆಲ್ಲೋ ಹೋಗ್ತಾ ಇದೆ. ಯಾವಾಗ ಕಿತ್ತೋಗ್ತೈತೋ ಎರ್ದೋ ಹೋಗ್ತೈತೋ ಗೊತ್ತಿಲ್ಲ. ದಿಕ್ಕು ದೆಸೆ ಇಲ್ಲದೆ ಸರ್ಕಾರ ಇದು. ಬಿದ್ದೋಗ್ಲಿ ಅನ್ನೋ ಮಾತಲ್ಲಿ ಜನ ಇದ್ದಾರೆ, ನಾವು ಕೂಡ ಇದ್ದೀರಿ. ಸರ್, ಇವತ್ತು ನಿಮ್ಮ ಹುಟ್ಟುಹಬ್ಬ. ಈ ವರ್ಷ ಏನೇನು ಸಂಕಲ್ಪ ಮಾಡಿದ್ದೀರಾ? ಈ ವರ್ಷ ರಾಜಕೀಯದಲ್ಲಿ ಯಾವ ರೀತಿಯಾದಂಥ ನಿರೀಕ್ಷೆಗಳನ್ನ ಇಟ್ಕೊಂಡಿದ್ದೀರಾ? ನಾನು ಇವತ್ತು ಚಾಮುಂಡಿ ದೇವಸ್ಥಾನಕ್ಕೆ ಬಂದು ಇದ್ದೀನಿ. ಅನಾಥಾಶ್ರಮಕ್ಕೆ ಹೋಗಿ ಅಲ್ಲಿ ಅಷ್ಟು ಮಾತ್ರ ನಮ್ಮದು ಹಬ್ಬ, ಹುಟ್ಟಿದಬ್ಬ. ಬೇರೆ ಆಡಂಬರ ಏನು ಮಾಡಬಾರ್ದು ಅನ್ನೋ ತೀರ್ಮಾನಕ್ಕೆ ನಾವು ಬಂದಿದ್ದೀರಿ. ನನಗನ್ಸ್ತತೆ ಈ ವರ್ಷದಲ್ಲಿ ನಮಗೆ ಕರ್ನಾಟಕದಲ್ಲಿ BJP ಸರ್ಕಾರ ಬರ್ತೈತೆ ಅನ್ನೋ ವಿಶ್ವಾಸ ನನಗಿದೆ. ಎಸ್, ಇದು ಹುಟ್ಟುಹಬ್ಬ ಆಚರಿಸ್ಕೊಳ್ತಾ ಇರುವಂಥ ಶಾಸಕ ಹಾಗೂ ಮಾಜಿ DCM ಆದಂಥ ಆರ್ ಅಶೋಕ್ ಅವರ ಮಾತುಗಳು. ಈ ವರ್ಷದಲ್ಲಿ ಹೊಸ ಸರ್ಕಾರ ಬರುವಂಥ ವಿಶ್ವಾಸ ಇದೆ. ಹಾಗಾಗಿ ನಾನು ಈ ಸರ್ಕಾರ ಬಿದ್ದು ಹೋದರೆ ಮುಂದಿನ ದಿನಗಳಲ್ಲಿ BJP ಯಾವ ರೀತಿ ನಡೆಯನ್ನು ತೋರಿಸುತ್ತೆ ಅನ್ನೋದನ್ನ BJPಯ ನಾಯಕರೇ ತಿಳಿಸ್ಕೊಡ್ತಾರೆ ಅನ್ನೋ ಮಾತುಗಳನ್ನು ಹೇಳ್ತಿದ್ದಾರೆ. ಮೊದಲ ಜೊತೆ ಪುಟ್ಟಪ್ಪ, ನ್ಯೂಸ್ 18 ಕನ್ನಡ, ಮೈಸೂರು.